ಇಂಗ್ಲಿಷ್ ಲಿಟ್ರಸಿ ಅಂದ್ರೆ ಇಂಗ್ಲಿಷ್ ಸಾಕ್ಷರತೆ. ಸಾಕ್ಷರತೆ ಅಂದ್ರೇನು? ಇಂಗ್ಲಿಷ್ ಓದೋದು ಬರೆಯೋದು ನಾವು ತಿಳ್ಕೊಂಡಿರ್ಬೇಕು ಅಲ್ವಾ? ಓಕೆ, ಸೊ ಇಂಗ್ಲಿಷ್ ಓದೋದು ಬರೆಯೋದಕ್ಕೆ ನಾವು ಏನೆಲ್ಲ ಕಲಿಬೇಕಾಗುತ್ತೆ? ಏನೆಲ್ಲ ಅಂತ ಹೇಳಿದ್ರೆ, ನಾವು ಈಗ ಆಲ್ರೆಡಿ ಫೋನಿಕ್ಸ್, ಬ್ಲೆಂಡಿಂಗ್, ಸೈಲೆಂಟ್ ಲೆಟರ್ಸ್, ಆಮೇಲೆ ಇನ್ನೊಂದು ಅಷ್ಟು ವಿಷಯಗಳನ್ನು ಕಲ್ತೀವಿ. ಅದ್ರ ಜೊತೆಗೆ ನಾವು ಇನ್ನೇನು ಕಲಿಬೇಕು? ಸ್ಪೆಲ್ಲಿಂಗ್ ರೂಲ್ಸ್. ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ನಿಮಗೆ ಡೌಟ್ ಬರುತ್ತೆ, ಇದು ಈ ಸ್ಪೆಲ್ಲಿಂಗ್ ಯಾಕೆ ಇಲ್ಲಿ ಬರಬೇಕು, ಇದು ಯಾಕೆ ಇಲ್ಲಿ ಬರುತ್ತೆ, ಇದನ್ನ ಈ ತರ ಯಾಕೆ ಬರೀಬೇಕು ಅನ್ನೋ ಡೌಟ್ಸ್ ಇರುತ್ತಲ್ವಾ? ಸೊ ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಸ್ಪೆಲ್ಲಿಂಗ್ ರೂಲ್ಸ್ ನಿಮಗೆ ಕ್ಲಾರಿಟಿ ಕೊಡುತ್ತೆ. ಓಕೆ, ಆದ್ರೆ ನೆನಪಿಟ್ಕೊಳ್ಳಿ ಎಲ್ಲರೂ, ಸ್ಪೆಲ್ಲಿಂಗ್ ರೂಲ್ಸ್ ನಾವು ಪದಗಳನ್ನ ಬರಿಬೇಕಾದ್ರೆ ಮತ್ತೆ ಓದಬೇಕಾದ್ರೆ ನಮ್ಮ ತಲೆಯಲ್ಲಿ ಇರೋದಿಲ್ಲ. ನಾವು ಇದನ್ನ ಪ್ರಾಕ್ಟೀಸ್ ಮೂಲಕ ಆ ಸ್ಪೆಲ್ಲಿಂಗ್ ರೂಲ್ಸ್ ಅನ್ನ ಬರೆದು ಪ್ರಾಕ್ಟೀಸ್ ಮಾಡಿ ತಿಳ್ಕೊಂಡು ಪದೇ ಪದೇ ಓದೋದ್ರಿಂದ ನಮಗೆ ಅದು ಸ್ಪೆಲ್ಲಿಂಗ್ ರೂಲ್ಸ್ ಮೈಂಡ್ ಅಲ್ಲಿ ಇರುತ್ತೆ. ಆದ್ರೆ ನಾವು ಏನಾದ್ರೂ ಓದಬೇಕಾದ್ರೆ ಬರಿಬೇಕಾದ್ರೆ ಸ್ಪೆಲ್ಲಿಂಗ್ ರೂಲ್ಸ್ ಮೈಂಡಿಗೆ ಬರೋದಿಲ್ಲ. ಓಕೆ, ನೀವು ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಸ್ಪೆಲ್ಲಿಂಗ್ ರೂಲ್ಸ್ ಬರಿಬೇಕಾದ್ರೆ ನಮಗೆ ನೆನಪಾಗುತ್ತೆ, ಇದು ಇಲ್ಲಿ ಬರಿಬಾರ್ದು, ಇದು ಇಲ್ಲಿ ಬರಿಬೇಕು ಅಂತ. ಓಕೆ, ಸೊ ಹಾಗಾಗಿ ನಾವು ತಿಳ್ಕೊಂಡು ಅದನ್ನ ನಾವು ಕರೆಕ್ಟ್ ಆಗಿ ಅಳವಡಿಸ್ಕೋಬೇಕು. ಅಂದ್ರೆ ಮಾತ್ರ ನಮಗೆ ಸ್ಪೆಲ್ಲಿಂಗ್ ರೂಲ್ಸ್ ಕರೆಕ್ಟ್ ಆಗಿ ನೆನಪಲ್ಲಿ ಇರುತ್ತೆ. ಓಕೆ, ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸ್ಪೆಲ್ಲಿಂಗ್ ರೂಲ್ಸ್ ಅಂದ್ರೆ ಏನು? ಸ್ಪೆಲ್ಲಿಂಗ್ ರೂಲ್ಸ್ ಸುಮಾರು ಇದೆ, ಸುಮಾರು 30-35 ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಹೇಳ್ಬೋದು, ಇನ್ನು ಜಾಸ್ತಿನೇ ಇದೆ. ಜನರಲ್ ಆಗಿ ನಾವು ಕಾಮನ್ ಆಗಿ ಸ್ಪೆಲ್ಲಿಂಗ್ ರೂಲ್ಸನ್ನು ಯಾವ ಥರ ನಾವು ಡಿವೈಡ್ ಮಾಡ್ತೀವಿ? ಓಕೆ, ಸೊ ಬೇಸಿಕಲಿ ನೋಡಿ, ಸ್ಪೆಲ್ಲಿಂಗ್ ರೂಲ್ಸ್ ರೂಲ್ ನಂಬರ್ ಒನ್ ಅಲ್ಲಿ ನಾವೇನು ತಗೊಳ್ತೀವಿ ಅಂತ ಹೇಳಿದ್ರೆ, ಇಂಗ್ಲಿಷ್ ಪದಗಳು JIVU ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ. ಓಕೆ, ಸೊ ಏನಂತ ಹೇಳ್ತಾ ಇದೆ ಇದು? ಇಂಗ್ಲಿಷ್ ಪದಗಳು JIVU ಅಂದರೆ ಒಂದೊಂದು ಅಕ್ಷರ, ಜೆ ಅಲ್ಲಿ ಎಂಡ್ ಆಗಲ್ಲ, ಐ ಅಲ್ಲಿ ಎಂಡ್ ಆಗಲ್ಲ, ವಿ ಅಲ್ಲಿ ಎಂಡ್ ಆಗಲ್ಲ, ಯು ಅಲ್ಲಿ ಎಂಡ್ ಆಗಲ್ಲ. ಓಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಕೊನೆಗೊಳ್ಳುವುದು ಅಂತ ಹೇಳಿದ್ರೆ ಲಾಸ್ಟಲ್ಲಿ ಬರಲ್ಲ ಅಂತ ಅರ್ಥ. ಕೊನೆಯಲ್ಲಿ ಅಂದರೆ ಯಾವುದೇ ಪದ ಜೆ ಅಲ್ಲಿ ಎಂಡ್ ಆಗಲ್ಲ, ಅಥವಾ ನಿಮಗೆ ಐ ಅಲ್ಲಿ ಎಂಡ್ ಆಗಲ್ಲ, ವಿ ಅಲ್ಲಿ ಎಂಡ್ ಆಗಲ್ಲ, ಅಥವಾ ಯು ಅಲ್ಲಿ ಎಂಡ್ ಆಗಲ್ಲ. ಇವು ಯಾವುದೇ ಅಕ್ಷರದಿಂದ ಇಂಗ್ಲಿಷ್ ಪದಗಳು ಎಂಡ್ ಆಗಲ್ಲ ಅಂತ ಹೇಳ್ತಾ ಇದ್ದೀವಿ. ಅದರಲ್ಲೂ ಕೆಲವು ಎಕ್ಸೆಪ್ಷನ್ಸ್ ಇದೆ. ಎಕ್ಸೆಪ್ಷನ್ಸ್ ಅಂದರೆ, ಓಕೆ, ಸುಮಾರು ಪದಗಳು ಎಂಡ್ ಆಗಲ್ಲ, ಯಾವುದೋ ಒಂದು 2-3 ಪದಗಳು ಮಾತ್ರ ಎಂಡ್ ಆಗುತ್ತೆ, ಈ ಥರನೂ ಎಕ್ಸೆಪ್ಷನ್ಸ್ ಇದೆ. ಓಕೆ, ಸೊ ಈ ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಏನು ಹೇಳ್ತೀವಿ, ಕೆಲವು ಅಕ್ಷರಗಳಿಗೆ ಇದು ಎಕ್ಸೆಪ್ಷನ್ ಇರುತ್ತೆ, ಅಂದರೆ ಹೊರತುಪಡಿಸಿ. ನಾನು ತೋರಿಸ್ತೀನಿ ಆಮೇಲೆ ಏನದು ಅಂತ. ಓಕೆ, ಸೊ ಫಸ್ಟ್ ನಾವು ಜೆ ತಗೊಳ್ಳೋಣ. ಜೆ ಅಕ್ಷರದ ಉಚ್ಚಾರಣೆ ಏನು? ನಾವು ಜೆ ಅಂತ ಹೇಳ್ತೀವಲ್ವಾ? ಸೊ ಈಗ ಜೇದ ಉಚ್ಚಾರಣೆ ಬಂದು ಜ, ರೈಟ್? ಜೇದ ಉಚ್ಚಾರಣೆ ಜ, ಬೇರೆ ಯಾವುದು ಉಚ್ಚಾರಣೆ ಇಲ್ಲ ಇದಕ್ಕೆ. ಹಾಗಾದ್ರೆ ಇದರ ಅರ್ಥ ಏನು? ಇಂಗ್ಲಿಷಲ್ಲಿ ಯಾವುದೇ ಪದ ಜ ಅಲ್ಲಿ ಎಂಡ್ ಆಗಲ್ವಾ? ಜ ಅಲ್ಲಿ ಎಂಡ್ ಆಗಲ್ವಾ ಅಂತ ಕೇಳಿದ್ರೆ ಆಗತ್ತೆ, ಜ ಅಲ್ಲಿ ಎಂಡ್ ಆಗುತ್ತೆ. ಆದರೆ ಜ ಅಲ್ಲಿ ಎಂಡ್ ಆದಾಗ ಸೌಂಡ್ ನಾನು ಹೇಳ್ತಾ ಇರೋದು, ಅಲ್ಲಿ ನಾವು ಜೆ ಬರೆಯಲ್ಲ ಅಂತ ಹೇಳ್ತಾ ಇರೋದು. ರೈಟಿಂಗಲ್ಲಿ ಜೆ ಬರೆಯೋದಿಲ್ಲ, ಜೆ ಅಲ್ಲಿ ಎಂಡ್ ಆಗುತ್ತೆ. ನೋಡಿ, ಈಗ ಪದಗಳು ಜೆ ಅಲ್ಲಿ ಎಂಡ್ ಆಗುತ್ತೆ. ಲಾರ್ಜ್, ಸೊ ಇದು GE, ಇದನ್ನ ಜ ಅಂತ ಹೇಳ್ತೀವಿ. ಲಾರ್ಜ್, ಚಾರ್ಜ್, ಎಡ್ಜ್, ಏಜ್, ಕೇಜ್, ಪೇಜ್. ಸೊ ಇದೆಲ್ಲ ಅಕ್ಷರಗಳು ನಿಮಗೆ, ಎಲ್ಲ ಪದಗಳು ನಿಮಗೆ ಜ ಅಲ್ಲಿ ಎಂಡ್ ಆಗಿದ್ದಾವೆ, ಜ ಅಲ್ಲಿ ಎಂಡ್ ಆಗಿದೆ. ಬಟ್ ಇದನ್ನ ಅಕ್ಷರ ಏನು ಬರಿತೀವಿ ನಾವು? GE. ಎಲ್ಲ ನೋಡಿ, GE ಇದೆಯಾ? GE. ಓಕೆ, ಇದರ ಅರ್ಥ ಏನು? ಜೆ ಬರೆಯೋದ್ರ ಬದಲು ನಾವು GE ಬರಿತೀವಿ. ಓಕೆ, ನಾನು ಫಸ್ಟ್ ಕ್ಲಾಸಲ್ಲೇ ನಾನು ನಿಮಗೆ ಹೇಳಿದ್ದೀನಿ, ಜಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ. ಜಿ ಅನ್ನೋ ಅಕ್ಷರಕ್ಕೆ 2 ಸೌಂಡ್ ಇದೆ ಅಂತ ಹೇಳಿದ್ದೆ. ಅದು ಯಾವುದು? ಒಂದು ಗ, ಇನ್ನೊಂದು ಜ. ಓಕೆ, ಇದರರ್ಥ ಏನು? GE ಕೊನೆಗೆ ಬಂದಾಗ ನಾವು ಅದನ್ನು ಜ ಅಂತ ಹೇಳಬೇಕು. GE ಕೊನೆಗೆ ಬಂದಾಗ ಏನು? ಕೊನೆಗೆ ಬಂದಾಗ ಮಾತ್ರ
ಅಲ್ಲ, ಕೊನೆಗೆ ಬಂದಾಗ ಮಾತ್ರ ಅಂತಲ್ಲ, ಮಧ್ಯದಲ್ಲಿ ಬಂದಾಗಲೂ ಹೇಳಬೇಕು. ಬಟ್ ಜಿ ಇ ಕೊನೆಯಲ್ಲಿದ್ದರೆ ಅದನ್ನು ನೀವು ಗ ಅಂತ ಹೇಳಬಾರ್ದು ಅಥವಾ ಗೆ ಅಂತ ಹೇಳಬಾರ್ದು. ಇಲ್ಲಿ ಇ ಸೈಲೆಂಟ್ ಆಗಿರುತ್ತೆ, ಇನ ಹೇಳೋ ಹಾಗಿಲ್ಲ. ಈ ಜಿನ ನಾವು ಜ ಅಂತ ಹೇಳಬೇಕು. ಓಕೆ, ಇದು ಸ್ಪೆಲ್ಲಿಂಗ್ ರೂಲ್. ಯಾವುದೇ ಪದದಲ್ಲಿ ಕೊನೆಯಲ್ಲಿ, ನಿಮಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾವುದೇ ಪದದಲ್ಲಿ ಕೊನೆಯಲ್ಲಿ ಜಿ ಇ ಅಂತ ಇದ್ದರೆ ಇಟ್ ಈಸ್ ಆಲ್ವೇಸ್ ಜ ಆಗಿರುತ್ತೆ. ಅಥವಾ ಇನ್ನೂ ಸ್ವಲ್ಪ ಡೀಪಾಗಿ ನೋಡಿದ್ರೆ ನಾವು ಜ ಅಂತ ಬರುತ್ತೆ. ಈ ಥರ ಒಂದು ಸೌಂಡ್ ಇದೆ, ಝ್ ಅಂತ ಬರುತ್ತೆ, ಝ್ ಅಂತ ಬರುತ್ತೆ. ಓಕೆ, ಸೊ ಅದು ಈಗ ಬೇಡ, ಜ ಅಂತಲೇ ಸಾಕು. ಫಸ್ಟು ಯಾವುದೇ ಪದದಲ್ಲಿ, ಇಂಗ್ಲೀಷಲ್ಲಿ ಯಾವುದೇ ಪದದಲ್ಲಿ ಜಿ ಇ ಅನ್ನೋ ಅಕ್ಷರ ಬಂತು ಅಂದರೆ ಅದನ್ನು ಜ ಅಂತಲೇ ಉಚ್ಚಾರಣೆ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ರೂಲ್ ಏನು ಹೇಳುತ್ತೆ, ನಾವು ಕೊನೆಯಲ್ಲಿ ಯಾವುದೇ ಪದದಲ್ಲಿ ಕೊನೆಯಲ್ಲಿ ಇಂಗ್ಲೀಷಲ್ಲಿ ಜೆ ಹಾಕೋ ಹಾಗೆ ಇಲ್ಲ. ಓಕೆ, ಜೆ ಇದು 4 ಅಕ್ಷರನೂ ಹಾಕೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅದನ್ನು ನಾವು ಜಿ ವು ಅಂತ ನೆನ್ಪಿಟ್ಕೊಳ್ಳಿ. ಜಿ ವು 4 ಅಕ್ಷರನೂ ಕೊನೆಯಲ್ಲಿ ಹಾಕೋ ಹಾಗಿಲ್ಲ. ಹಾಗಾದರೆ ಏನು ಮಾಡಬೇಕು? ಈಗ ಅರ್ಥ ಆಯ್ತಲ್ಲ, ನಾನು ಜೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ದ ಫಾಲೋವಿಂಗ್ ವರ್ಡ್ಸ್ ಎಂಡ್ ವಿತ್ ಲೆಟರ್ಸ್ ಈದರ್ ಜಿ ಇ ಆರ್ ಡಿ ಜಿ ಇ. ಓಕೆ, ಒಂದು 2 ಥರ ಎಂಡ್ ಆಗುತ್ತೆ. ಜ ಅಂತ ಸೌಂಡ್ ಬಂದರೆ ಇಂಗ್ಲೀಷಲ್ಲಿ 2 ಥರ ಎಂಡ್ ಆಗುತ್ತೆ. ಒಂದು ಡಿ ಜಿ ಇ ಅಲ್ಲಿ ಎಂಡ್ ಆಗ್ಬೋದು, ಡಿ ಜಿ ಇ ಅದರಲ್ಲಿ ಎಂಡ್ ಆಗ್ಬೋದು, ಅಥವಾ ನಿಮಗೆ ಬರೀ ಜಿ ಇ ಅಲ್ಲಿ ಎಂಡ್ ಆಗ್ಬೋದು. ಇನ್ನೊಂದು ಸೈಲೆಂಟ್ ಲೆಟ್ರಲ್ಲಿ ಆಲ್ರೆಡಿ ನಾವು ಕಲ್ತಿರೋದೇನು, ಡಿ ಜಿ ಇ ಬಂದರೆ ಏನು ಮಾಡ್ತೀವಿ, ಡಿ ಸೈಲೆಂಟ್ ಮಾಡ್ತೀವಿ ಅಲ್ವಾ. ನಾಲೆಡ್ಜ್ ಅಂತ ಹೇಳಲ್ಲ, ನಾಲೆಡ್ಜ್. ಬ್ಯಾಡ್ಜ್ ಅಂತ ಹೇಳಲ್ಲ, ಬ್ಯಾಡ್ಜ್. ಡಾಜ್, ಜಡ್ಜ್, ಫ್ರಿಡ್ಜ್, ಲಾಡ್ಜ್. ಸೊ ಡಿ ಈಸ್ ಆಲ್ವೇಸ್ ಸೈಲೆಂಟ್ ಬಿಫೋರ್ ಜಿ ಇ. ಹಾಗಾದರೆ ಜಿ ಇ ಉಳಿಯುತ್ತೆ. ಆ ಜಿ ಇನ ನಾವೇನು ಮಾಡಬೇಕು, ಜ ಅಂತ ಹೇಳಬೇಕು. ಓಕೆ, ಇದರಲ್ಲಿ ಇನ್ನೊಂದು ನೋಡಿ, ಈ ಪದದಲ್ಲಿ ಒಟ್ಟು 2 ಅಕ್ಷರ ಸೈಲೆಂಟ್ ಇದೆ. ಒಂದು ಡಿ ಸೈಲೆಂಟ್ ಇದೆ, ಇ ಸೈಲೆಂಟ್ ಇದೆ. ಉಳಿಯೋದು ಯಾವುದು, ಬಿ ಎ ಜಿ. ಬಿ ಎ ಜಿ ಮಾತ್ರ ಉಳಿಯುತ್ತೆ. ಬಿ ಎ ಜಿ ನಾವು ಬ್ಯಾಗ್ ಅಂತ ಹೇಳ್ತೀವಾ, ಇಲ್ಲ. ಇದಕ್ಕೆ ಡಿಫ್ರೆನ್ಸ್ ಇದೆ. ಬಿ ಎ ಜಿ ಅಂತ ಮಾತ್ರ ನಾವು ಬರೆದ್ರೆ ಅಥವಾ ಬರೆದಿದ್ರೆ ಅದನ್ನು ನಾವು ಬ್ಯಾಗ್ ಅಂತ ಓದ್ತೀವಿ. ಅದೇ ಬಿ ಎ ಡಿ ಜಿ ಇ ಇದ್ದರೆ ಅದನ್ನು ಬ್ಯಾಡ್ಜ್ ಅಂತ ಓದ್ತೀವಿ. ಸೊ ಇಲ್ಲಿ ಡಿ ಹಾಕಲೇಬೇಕು. ಡಿ ಹಾಕಿದ್ರೇ ನಾವು ಅದನ್ನು ಬ್ಯಾಡ್ಜ್ ಅಂತ ಓದೋದು. ಡಿ ಹಾಕದೇ ಇದ್ರೆ ಏನಾಗುತ್ತೆ, ಡಿ ಹಾಕಲ್ಲ. ನಾನು ಈಗ ಉದಾಹರಣೆಗೆ ಡಿ ಹಾಕಲ್ಲ ಅಂತ ಇಟ್ಕೊಳ್ಳಿ, ಬರೀ ಬಿ ಎ ಜಿ ಬರಿತೀನಿ. ಬಿ ಎ ಜಿ ಬರೆದಾಗ ಬ್ಯಾಗ್ ಆಗುತ್ತೆ. ನಮಗೆ ಬೇಜ್ ಅಂತ ಬೇಕಾದರೆ ಬೇಜ್, ಆಗ ನಾವು ಇಲ್ಲೊಂದು ಇ ಹಾಕ್ತೀವಿ. ಇದನ್ನು ಉಚ್ಚಾರಣೆ ಮಾಡಲ್ಲ, ಬಟ್ ಬಿ ಎ ಜಿ ಇ ಬೇಜ್. ಓಕೆ, ಸೊ ಬಿ ಎ ಜಿ ಇ ಬೇಜ್ ಅಂತ ಕಾಮನ್ ಆಗಿ ಆ ಪದನ ಯೂಸ್ ಮಾಡಲ್ಲ, ಬೇರೆ ಪದಗಳನ್ನು ಅದೇ ಥರ ಯೂಸ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಲ್ಲ. ಸೊ ಫಸ್ಟ್ ರೂಲಲ್ಲಿ ನಿಮಗೆ ಫಸ್ಟ್ ರೂಲಲ್ಲಿ ಫಸ್ಟ್ ಪಾಯಿಂಟ್ ಏನು, ರೂಲ್ ನಂಬರ್ 1. ಅದರಲ್ಲಿ ಯಾವುದೇ ಪದದಲ್ಲಿ ಇಂಗ್ಲೀಷಲ್ಲಿ ಜೆ ಅಂತ ನಾವು ಬಳಸೋ ಹಾಗೆ ಇಲ್ಲ. ಓಕೆ, ಜೆ ಬಳಸೋ ಹಾಗಿಲ್ಲ. ಜೆ ಬದಲು ನಾವು ಜಿ ಇ ಹಾಕ್ತೀವಿ. ಆ ಜಿ ಇ ಇದೆಯಲ್ಲ, ಜಿ ಇನ ನೀವು ಗೆ ಅಂತ ಓದೋ ಹಾಗಿಲ್ಲ. ಜಿ ಇನ ನಾವು ಕಾಮನ್ ಆಗಿ ನೋಡಿ, ಜಿ ಇ ಗ ಎ ಅಲ್ವಾ, ಗ ಪ್ಲಸ್ ಇದು ಎ, ಗ ಎ ಏನಾಗುತ್ತೆ, ಇದು ಗೆ ಆಗುತ್ತೆ. ಸೊ ನಾನು ನಿಮ್ಗೆ ಹೇಳ್ಕೊಟ್ಟಿರೋದು ಗೆ ಅಂತ, ರೈಟ್. ಗೆ ಉದಾಹರಣೆಗೆ ಗೆಟ್ ಅಂತ ಹೇಳ್ತೀವಲ್ವಾ, ಗೆ ಫಾರ್ ಗೆಟ್, ರೈಟ್. ಸೊ ಜಿ ಇ ಬಂದಾಗ ಗೇನು ಬರುತ್ತೆ, ಜನು ಬರುತ್ತೆ. ಅದು ಎಲ್ಲೆಲ್ಲಿ ಬರುತ್ತೆ ಅಂತ ಆಮೇಲೆ ನೋಡೋಣ. ಫಸ್ಟಿಗೆ ನೀವು ಕಾಮನ್ ಆಗಿ ಗೆ ಅನ್ನೋದು ಮಧ್ಯದಲ್ಲಿ ಬಂದಾಗ, ಸ್ಟಾರ್ಟಿಂಗಲ್ಲಿ ಬಂದಾಗ ಗೆ ಅಂತ ಬರುತ್ತೆ. ಬಟ್ ಕೊನೆಯಲ್ಲಿ ಬಂದಾಗ ಯಾವಾಗಲೂ, ಕೊನೆಯಲ್ಲಿ ಜಿ ಇ ಬಂದಾಗ ಯಾವಾಗಲೂ ಅದನ್ನು ಜ ಅಂತಲೇ ಹೇಳಬೇಕು, ಗೆ ಅಂತ ಹೇಳಬಾರ್ದು. ಈ ಜಿ ಇ ಅನ್ನೋದು ಮಧ್ಯದಲ್ಲಿ ಬಂದರೆ ಅಥವಾ ಸ್ಟಾರ್ಟಿಂಗಲ್ಲಿ ಬಂದರೆ ಗ ಅಥವಾ ಗೆ ಎರಡೂ, ಜೆ ಅಥವಾ ಗೆ ಎರಡೂ ಆಗೋ ಚಾನ್ಸಸ್ ಇದೆ. ಅದು ಆಮೇಲೆ ನೋಡೋಣ. ಅದು ವರ್ಡ್ಸು, ಜಾಸ್ತಿ ವರ್ಡ್ಸ್ ಏನಿಲ್ಲ. ಆ ವರ್ಡ್ಸ್ ನಾವು ಬರೆಯೋದು, ಓದೋದು, ಪ್ರಾಕ್ಟೀಸ್ ಮಾಡೋದು ಗೊತ್ತಾಗುತ್ತೆ. ಜ ಎಲ್ಲಿ ಹೇಳಬೇಕು, ಗ ಎಲ್ಲಿ ಹೇಳಬೇಕು. ಬಟ್ ಕೊನೆಯಲ್ಲಿ ನಿಮಗೆ ಜಿ ಇ ಬಂತಂದರೆ ಜಿ ಇ ಸೈಲೆಂಟ್ ಆಗಿರುತ್ತೆ, ಇ ಸೈಲೆಂಟ್ ಆಗಿರುತ್ತೆ. ಜಿನ ನಾವು ಗ ಅಂತ ಹೇಳೋ ಹಾಗಿಲ್ಲ, ಜಿನ ನಾವು ಜ ಅಂತ ಹೇಳಬೇಕು. ಅರ್ಥ ಆಯ್ತಾ ಎಲ್ರಿಗೂ? ಕೊನೆಯಲ್ಲಿ ಜಿ ಇ ಬಂದಾಗ ಮಾತ್ರ ಜಿ ಇನ ನಾವು ಜ ಅಂತ ಹೇಳ್ತೀವಿ. ಕೊನೆಯಲ್ಲಿ ಬಂದಾಗ ಯಾವಾಗಲೂ ಹೇಳಬೇಕು. ಮಧ್ಯದಲ್ಲಿ ಜಿ ಇ ಬಂದಾಗ ಅದು ಗೆ ಆಗ್ಬೋದು ಅಥವಾ ಜೆ ಆಗ್ಬೋದು.